ನಮಸ್ಕಾರ ಎಲ್ರಿಗೂ. ಐಫೋನ್ 14 ಪ್ಲಸ್ ಬಂದಿದೆ. ಸೊ ಇದು ಬಂದು ಚಾರ್ಜ್ ಆಗ್ತಾ ಇರಲಿಲ್ಲಂತೆ ಕಸ್ಟಮರ್ಗೆ. ಫಸ್ಟಿಂದನೂ ಅದೇ ಇಶ್ಯೂ ಇತ್ತಂತೆ, ಬೇರೆ ಎಲ್ಲ ವರ್ಕಿಂಗಲ್ಲಿದೆ. ಸೊ ಇದನ್ನು ಇವರು ಮೈಸೂರಲ್ಲಿ ತೋರಿಸಿದ್ದಾರೆ. ಮೈಸೂರಲ್ಲಿ ತೋರಿಸಿದ್ಮೇಲೆ ಅವ್ರಿಗೆ 25,000 ಬಿಲ್ಲಿಂಗ್ ಮಾಡಿದ್ದಂತೆ. ಸೊ ಅದಾದಮೇಲೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅಷ್ಟಾದರೂ ಪರವಾಗಿಲ್ಲ ಅಂತ ಮಾಡಿಸಿದ್ದಾರೆ ಕಸ್ಟಮರು. ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಇತ್ತು ಕಂಡೀಷನ್. ಒಳಗಡೆ ಈ ರೀತಿ ಇದೆ. ಆಮೇಲೆ ಇಲ್ಲಿ ಜಂಪಿಂಗ್ ಎಲ್ಲ ಮಾಡಿದ್ದಾರೆ. ಚಾರ್ಜಿಂಗ್ ಇಶ್ಯೂಗೆ ಬಂದಿರೋದು, ಏನಕ್ಕೆ ಇಷ್ಟೆಲ್ಲ ಆಗಿದೆ ಗೊತ್ತಿಲ್ಲ. ಸೊ ಇವಾಗ ತಿರ್ಗಾ 15 ದಿನ ಆದಮೇಲೆ ಅವ್ರಿಗೆ ಚಾರ್ಜ್ ಆಗ್ತಾ ಇಲ್ವಂತೆ. ಸೊ ಈಗ ತೊಗೊಂಬಂದಿದ್ದಾರೆ. ಈ ಮೈನರ್ ಇಶ್ಯೂ ಇದೆ ಅಷ್ಟೇ ಕನೆಕ್ಟಿವಿಟಿಲಿ. ಆಮೇಲೆ 1.8 ವೋಲ್ಟ್ಸ್ ಬರ್ತಾಯಿಲ್ಲ ಇಲ್ಲಿ. ಸೊ ಅದು ರೆಡಿ ಮಾಡಿಕೊಡೋಣ. ಬಟ್ ಅಷ್ಟು ದುಡ್ಡು ಕೊಟ್ಟಾದಮೇಲೆ ಅದರದ್ದೇ ಆದಂಥ ಸ್ಕ್ರೂಗಳು ಬರುತ್ತೆ, ಅದನ್ನೆಲ್ಲ ಹಾಕಬೇಕಾಗಿತ್ತು. ನೋಡ್ತಾ ಇರ್ಬೋದು ನೀವು, ಇಲ್ಲಿನೂ ಸ್ಕ್ರೂ ಇಲ್ಲ, ಇಲ್ಲಿನೂ ಸ್ಕ್ರೂ ಇಲ್ಲ. ಇಲ್ಲಿ ಬೇರೆ ಥರ ಪ್ಲೇಟ್ ಬರುತ್ತೆ, ಆ ಪ್ಲೇಟು ಹಾಕಿಲ್ಲ. ಇದು ನೋಡಿ, ನಾವು ಪ್ಲೇಟ್ ಎತ್ತಿಕ್ಕಿದ್ದೀವಿ, ಅಟ್ಲೀಸ್ಟ್ ಬ್ಯಾಟ್ರಿ ಕನೆಕ್ಟರ್ಗೆ ಹಾಕೋಣ ಅಂತ. ಇವಾಗ ನಾವೀಗ ಬೇರೆ ಪ್ಲೇಟ್ಸ್ಗಳ್ನ ಅದಕ್ಕೆ ಅಂತಲೇ ನೋಡಿ ಹಾಕಬೇಕಾಗತ್ತೆ. ನೋಡಿ ಇಲ್ಲಿದೆ ಪ್ಲೇಟ್ಗಳು ಎಲ್ಲದ್ರದ್ದು. ಸೊ ಇದನ್ನು ಹಾಕ್ತೀವಿ, ಸ್ಕ್ರೂಗಳನ್ನೆಲ್ಲ ಟ್ರೈ ಮಾಡ್ತೀವಿ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಹಾಕೋದಕ್ಕೆ. ಇದೆಲ್ಲ ಬೇರೆ ಇದ್ರದ್ದು, ಇದೇನಕ್ಕೆ ಹಾಕಿದಾರೋ. ಅಟ್ಲೀಸ್ಟ್ ಬಿಚ್ಚಾದ್ಮೇಲೆ ಆ ಸ್ಕ್ರೂಗಳು ಇದನ್ನು ಹಾಕ್ಬೇಕಲ್ವ. ಏನೋ ಕಸ್ಟಮರೇ ಹೇಳಿದ್ರು, ಸರ್ ವಿಡಿಯೋ ಮಾಡಿ, ನಮ್ಗೆ ಆಗ್ದಂಗೆ ಬೇರೆಯವ್ರಿಗೆ ಆಗಬಾರ್ದು ಅಂತ